ಮೊದಲು ಅನಂತಕುಮಾರ್ ಹೆಗಡೆ ಅವ್ರನ್ನ ಎಲ್ಲರೂ ಒಯ್ದು ಮೆಂಟಲ್ ಆಸ್ಪತ್ರೆಗೆ ಸೇರಿಸ್ಬೇಕು. 5 ವರ್ಷ ಇವರು ಕಾಣೆಯಾಗಿದ್ದರು, ಎಲ್ಲಿ ಕೂಡ ಇರಲಿಲ್ಲ. ಇವತ್ತೊಂದು ದಿವಸ ಮತದಾರರಿಗೆ ಮೋತಿ ತೋರಿಸಿಲ್ಲ. ಇವತ್ತು ಈಗ ಚುನಾವಣೆ ಬಂದ ಮೇಲೆ ಈ ರೀತಿ ಹಿಂದೂ ಮುಸ್ಲಿಂ ಹೇಳಿಕೆ ಕೊಡೋ ಮೂಲಕ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಬಯಸಿದ್ದಾರೆ. ಹಿಂದೆ ಇವರು ಸಂವಿಧಾನವನ್ನು ತಿರ್ಚಬೇಕು ಅಂತ ಹೇಳಿದರು, ಇದೇ ಮಹಾಶಯರು ಸಚಿವರಾಗಿದ್ದಾಗಂತಾರೆ. ಸೊ ಇಂಥವ್ರ ಬಗ್ಗೆ ಭಾಳಷ್ಟು ಏನು ಮಾತಾಡುವಂಥ ಅವಶ್ಯಕತೆ ಇಲ್ಲ. ಇವ್ರನ್ನ ಯಾರೂ ಗಂಭೀರವಾಗಿ ಪರಿಗಣಿಸೋದಿಲ್ಲ. ಇದು ಒಂದು ಅನಂತಕುಮಾರ್ ಹೆಗಡೆ ಎಂದು ಒಂದು ಚುನಾವಣೆ ಗಿಮಿಕ್. ಇದು ಸರ್ ಮೋದಿ ಅವರ ಹೆಸರಿಗಾಗಿ ಮಾಡಲ್ಲ, ಕಾಂಗ್ರೆಸ್ನವರು ಸರ್ಕಲ್ಗೆ ಎಲ್ಲದಕ್ಕೂ ಗಾಂಧಿ ಫ್ಯಾಮಿಲಿ ಹೆಸರು ಇಡ್ತಾರೆ ಅಂತ. ಯಾರು ಅದೇ ಅವ್ರನ್ನ ನಿರ್ಲಕ್ಷ್ಯ ಮಾಡಿರಿ, ಮೆಂಟಲ್ ಹಾಸ್ಪಿಟಲ್ ಸೇರಿಸಿ ಅವ್ರನ್ನ. ಮೊದಲು ಅನಂತಕುಮಾರ್ ಹೆಗಡೆ ಅವ್ರನ್ನ ಎಲ್ಲರೂ ಒಯ್ದು ಮೆಂಟಲ್ ಆಸ್ಪತ್ರೆಗೆ ಸೇರಿಸ್ಬೇಕು. 5 ವರ್ಷ ಇವರು ಕಾಣೆಯಾಗಿದ್ದರು, ಎಲ್ಲಿ ಕೂಡ ಇರಲಿಲ್ಲ. ಇವತ್ತೊಂದು ದಿವಸ ಮತದಾರರಿಗೆ ಮೋತಿ ತೋರಿಸಿಲ್ಲ. ಇವತ್ತು ಈಗ ಚುನಾವಣೆ ಬಂದ ಮೇಲೆ ಈ ರೀತಿ ಹಿಂದೂ ಮುಸ್ಲಿಂ ಹೇಳಿಕೆ ಕೊಡೋ ಮೂಲಕ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಬಯಸಿದ್ದಾರೆ. ಹಿಂದೆ ಇವರು ಸಂವಿಧಾನವನ್ನು ತಿರ್ಚಬೇಕು ಅಂತ ಹೇಳಿದರು, ಇದೇ ಮಹಾಶಯರು ಸಚಿವರಾಗಿದ್ದಾಗಂತಾರೆ. ಸೊ ಇಂಥವ್ರ ಬಗ್ಗೆ ಭಾಳಷ್ಟು ಏನು ಮಾತಾಡುವಂಥ ಅವಶ್ಯಕತೆ ಇಲ್ಲ. ಇವ್ರನ್ನ ಯಾರೂ ಗಂಭೀರವಾಗಿ ಪರಿಗಣಿಸೋದಿಲ್ಲ. ಇದು ಒಂದು ಅನಂತಕುಮಾರ್ ಹೆಗಡೆ ಎಂದು ಒಂದು ಚುನಾವಣೆ ಗಿಮಿಕ್. ಇದು ಸರ್ ಮೋದಿ ಅವರ ಹೆಸರಿಗಾಗಿ ಮಾಡಲ್ಲ, ಕಾಂಗ್ರೆಸ್ನವರು ಸರ್ಕಲ್ಗೆ ಎಲ್ಲದಕ್ಕೂ ಗಾಂಧಿ ಫ್ಯಾಮಿಲಿ ಹೆಸರು ಇಡ್ತಾರೆ ಅಂತ. ಯಾರು ಅದೇ ಅವ್ರನ್ನ ನಿರ್ಲಕ್ಷ್ಯ ಮಾಡಿರಿ, ಮೆಂಟಲ್ ಹಾಸ್ಪಿಟಲ್ ಸೇರಿಸಿ ಅವ್ರನ್ನ. ಮೊದಲು ಅನಂತಕುಮಾರ್ ಹೆಗಡೆ ಅವ್ರನ್ನ ಎಲ್ಲರೂ ಒಯ್ದು ಮೆಂಟಲ್ ಆಸ್ಪತ್ರೆಗೆ ಸೇರಿಸ್ಬೇಕು. 5 ವರ್ಷ ಇವರು ಕಾಣೆಯಾಗಿದ್ದರು, ಎಲ್ಲಿ ಕೂಡ ಇರಲಿಲ್ಲ. ಇವತ್ತೊಂದು ದಿವಸ ಮತದಾರರಿಗೆ ಮೋತಿ ತೋರಿಸಿಲ್ಲ. ಇವತ್ತು ಈಗ ಚುನಾವಣೆ ಬಂದ ಮೇಲೆ ಈ ರೀತಿ ಹಿಂದೂ ಮುಸ್ಲಿಂ ಹೇಳಿಕೆ ಕೊಡೋ ಮೂಲಕ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಬಯಸಿದ್ದಾರೆ. ಹಿಂದೆ ಇವರು ಸಂವಿಧಾನವನ್ನು ತಿರ್ಚಬೇಕು ಅಂತ ಹೇಳಿದರು, ಇದೇ ಮಹಾಶಯರು ಸಚಿವರಾಗಿದ್ದಾಗಂತಾರೆ. ಸೊ ಇಂಥವ್ರ ಬಗ್ಗೆ ಭಾಳಷ್ಟು ಏನು ಮಾತಾಡುವಂಥ ಅವಶ್ಯಕತೆ ಇಲ್ಲ. ಇವ್ರನ್ನ ಯಾರೂ ಗಂಭೀರವಾಗಿ ಪರಿಗಣಿಸೋದಿಲ್ಲ. ಇದು ಒಂದು ಅನಂತಕುಮಾರ್ ಹೆಗಡೆ ಎಂದು ಒಂದು ಚುನಾವಣೆ ಗಿಮಿಕ್. ಇದು ಸರ್ ಮೋದಿ ಅವರ ಹೆಸರಿಗಾಗಿ ಮಾಡಲ್ಲ, ಕಾಂಗ್ರೆಸ್ನವರು ಸರ್ಕಲ್ಗೆ ಎಲ್ಲದಕ್ಕೂ ಗಾಂಧಿ ಫ್ಯಾಮಿಲಿ ಹೆಸರು ಇಡ್ತಾರೆ ಅಂತ. ಯಾರು ಅದೇ ಅವ್ರನ್ನ ನಿರ್ಲಕ್ಷ್ಯ ಮಾಡಿರಿ, ಮೆಂಟಲ್ ಹಾಸ್ಪಿಟಲ್ ಸೇರಿಸಿ ಅವ್ರನ್ನ. ಮೊದಲು ಅನಂತಕುಮಾರ್ ಹೆಗಡೆ ಅವ್ರನ್ನ ಎಲ್ಲರೂ ಒಯ್ದು ಮೆಂಟಲ್ ಆಸ್ಪತ್ರೆಗೆ ಸೇರಿಸ್ಬೇಕು. 5 ವರ್ಷ ಇವರು ಕಾಣೆಯಾಗಿದ್ದರು, ಎಲ್ಲಿ ಕೂಡ ಇರಲಿಲ್ಲ. ಇವತ್ತೊಂದು ದಿವಸ ಮತದಾರರಿಗೆ ಮೋತಿ ತೋರಿಸಿಲ್ಲ. ಇವತ್ತು ಈಗ ಚುನಾವಣೆ ಬಂದ ಮೇಲೆ ಈ ರೀತಿ ಹಿಂದೂ ಮುಸ್ಲಿಂ ಹೇಳಿಕೆ ಕೊಡೋ ಮೂಲಕ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಬಯಸಿದ್ದಾರೆ. ಹಿಂದೆ ಇವರು ಸಂವಿಧಾನವನ್ನು ತಿರ್ಚಬೇಕು ಅಂತ ಹೇಳಿದರು, ಇದೇ ಮಹಾಶಯರು ಸಚಿವರಾಗಿದ್ದಾಗಂತಾರೆ. ಸೊ ಇಂಥವ್ರ ಬಗ್ಗೆ ಭಾಳಷ್ಟು ಏನು ಮಾತಾಡುವಂಥ ಅವಶ್ಯಕತೆ ಇಲ್ಲ. ಇವ್ರನ್ನ ಯಾರೂ ಗಂಭೀರವಾಗಿ ಪರಿಗಣಿಸೋದಿಲ್ಲ. ಇದು ಒಂದು ಅನಂತಕುಮಾರ್ ಹೆಗಡೆ ಎಂದು ಒಂದು ಚುನಾವಣೆ ಗಿಮಿಕ್. ಇದು ಸರ್ ಮೋದಿ ಅವರ ಹೆಸರಿಗಾಗಿ ಮಾಡಲ್ಲ, ಕಾಂಗ್ರೆಸ್ನವರು ಸರ್ಕಲ್ಗೆ ಎಲ್ಲದಕ್ಕೂ ಗಾಂಧಿ ಫ್ಯಾಮಿಲಿ ಹೆಸರು ಇಡ್ತಾರೆ ಅಂತ. ಯಾರು ಅದೇ ಅವ್ರನ್ನ ನಿರ್ಲಕ್ಷ್ಯ ಮಾಡಿರಿ, ಮೆಂಟಲ್ ಹಾಸ್ಪಿಟಲ್ ಸೇರಿಸಿ ಅವ್ರನ್ನ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.